ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತು ನಿಮ್ ಕೈ ಊಟ ತಿನ್ಬೇಕೆ? ಸಿದ್ದು ಅವ್ರೆ, ನನಗೆ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಬನ್ನಿ ನೀವೇ ನೋಡೋರಂತೆ. ಕೈ ತುತ್ಬೇಕಂತೆ. ಆಯ್ತು. ಹೌದು ಅತ್ತೆ, ನಿಮ್ ಕೈ ತುತ್ತಿಂದು ಎಷ್ಟೊಂದ್ ದಿನ ಆಗೋಯ್ತು. ಇವತ್ ನೀವೇ ಕೈ ತುತ್ತು ಹಾಕಿ. ವೀಣಾ, ಅಡುಗೆ ತುಂಬಾ ರುಚಿಯಾಗಿದೆಯಮ್ಮ. ಸುಮ್ಮನೆ ಅತ್ತೆ, ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಇಲ್ಲಿರೋ ಎಲ್ರಿಗೂ ಗೊತ್ತು. ನೀವು ಕೈ ತುತ್ತು ಕೊಟ್ಟಿದ್ರಿಂದಾನೆ ಈ ಅಡುಗೆಗೆ ಇಲ್ಲಿರೋ ರುಚಿ ಬಂದಿದ್ದು. ಇಲ್ಲಮ್ಮ, ನಿಜಕ್ಕೂ ಚೆನ್ನಾಗಿದೆ. ಥ್ಯಾಂಕ್ ಯು ಮಾವ. ವೀಣಾ, ಇನ್ನೇ ನಮ್ಮ ಸಮಾಚಾರ? ಸಂತು, ಚಿರು, ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅತ್ತೆ. ಆಮೇಲೆ ಇನ್ನೊಂದು ವಿಷಯ, ನಮ್ಮ ಸಿಂಚನ ತಾಯಿ ಆಗ್ತಿದ್ದಾಳೆ. ಹೌದಾ? ಮತ್ತೆ ಈ ವಿಚಾರ ನಮ್ಗೆ ಹೇಳಲೇ ಇಲ್ಲ. ಏನಮ್ಮ, ನೀನಾದರೂ ಹೇಳ್ಬಾರ್ದೇನೆ? ಅಮ್ಮ, ಅವಳೇ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ಲು. ಅಕ್ಕ ನಿಮ್ಮ ಜೊತೆ ಇರಬೇಕಾದ್ರೆ ಅವಳು ನಿಮ್ಮಿಬ್ಬರನ್ನೂ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋಕ್ವರೆಗೂ ಅವಳು ಕಾಡ್ತಿರ್ಬೇಕು ಲಕ್ಷ್ಮತೆ. ಅದಕ್ಕೆ ಈ ವಿಷಯನ ನಿಮ್ಮ ಹತ್ರ ಮುಚ್ಚಿಡ್ಬೇಕು ಅನಿಸ್ತದೆ. ಹಾಗಂತ ಇಂಥ ಒಳ್ಳೆ ವಿಷಯನ ಮುಚ್ಚಿಕ್ಕಾಯ್ತದ? ಅತ್ತೆ, ನಾವ್ ಆದಷ್ಟು ಬೇಗ ಹೋಗಿ ಸಿಂಚನ ಹಾಕೊಂಡು ನೋಡ್ಕೊಂಡ್ ಬರೋಣ. ಹೌದು. ಏನ್ರಿ, ಎಲ್ಲರೂ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಹಾಗೆ ಅವಳಿಗೆ ಸಮಾಧಾನನೂ ಮಾಡ್ಬಿಟ್ಟು ಬರೋಣ. ಆಗಲಿ ಲಕ್ಷ್ಮಿ. ಹಾಗಾದರೆ ಒಂದಷ್ಟು ಹೂವು, ಹಣ್ಣು, ಆಮೇಲೆ ಅವಳಿಗೇನು ಇಷ್ಟನೋ ಅದೆಲ್ಲ ಮಾಡ್ಕೊಂಡು ಹೊಟ್ಟೋಗೋಣ. ಖಂಡಿತ ಅತ್ತೆ ಅತ್ತೆ, ಹಣ್ಣು, ಹೂವು, ಅವಳಿಗೆ ಇಷ್ಟವಾಗಿರೋ ತಿಂಡಿ ಇದನ್ನೆಲ್ಲ ನಾನು ತೊಗೊಂಬರ್ತೀನಿ. ಆದರೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬರೋಣ. ಲಕ್ಷ್ಮೀ ನಿವಾಸ